ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ 52ನೇ ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್ ನಾಯಕ್. ಇವತ್ತಿನ ದಿನ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಸಂಪೂರ್ಣ ಭವಿಷ್ಯತ್ ಕಾಲ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಂಪೂರ್ಣ ಭವಿಷ್ಯತ್ ಕಾಲದಲ್ಲಿ ಕ್ರಿಯೆ ಅಂದರೆ ಕೆಲಸ ಒಂದು ಮುಂದೆ ಬರಲಿರುವ ಸಮಯದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಪೂರ್ಣವಾಗಿರುತ್ತೆ. ಅಂದರೆ ಕೆಲಸ ಜಾರಿಯಲ್ಲಿರಲ್ಲ, ಆ ಕೆಲಸ ಮುಗ್ದಿರುತ್ತೆ. ಕೆಲಸ ಇಂಥ ಸಮಯದಲ್ಲಿ ಮುಗ್ದಿರುತ್ತೆ, ಆಗಿರುತ್ತೆ, ಮುಗಿಸಿರುತ್ತೇವೆ, ಈ ಥರ ಎಲ್ಲ ನಾವು ಹೇಳ್ತೀವಲ್ಲ, ಆ ಸಮಯದಲ್ಲಿ ನಾವು ಇದನ್ನು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ವಾಕ್ಯಗಳನ್ನು ಹೇಳ್ತೀವಿ. ಉದಾಹರಣೆಗೆ, ನಾನು ಮುಂದಿನ ವರ್ಷ ನನ್ನ ಡಿಗ್ರಿಯನ್ನು ಮುಗಿಸಿರುತ್ತೇನೆ. ಅಂದರೆ ಮುಂದಿನ ವರ್ಷ ಈ ಟೈಮಲ್ಲಿ ನನ್ನ ಡಿಗ್ರಿ ಮುಗ್ದಿರುತ್ತೆ, ಅಂದರೆ ಡಿಗ್ರಿ ಎಕ್ಸಾಮನ್ನು ಬರೆದು ನಾನು ಪಾಸ್ ಆಗಿರ್ತೇನೆ. ನಾಳೆ ಅವನು ಇಲ್ಲಿ ಬಂದು ತಲುಪಿರುತ್ತಾನೆ, ಅವನಿಲ್ಲಿ ಬಂದು ಮುಟ್ಟಿರ್ತಾನೆ. ಈ ಥರ ಎಲ್ಲ ಹೇಳುವಾಗ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ಬಳಸ್ತೀವಿ. ಇನ್ನು ಈ ವಾಕ್ಯಗಳನ್ನು ತಯಾರು ಮಾಡೋದು ತುಂಬ ಸುಲಭ ಇದೆ. ಫಸ್ಟಿಗೆ ಸಬ್ಜೆಕ್ಟ್ ಬರಬೇಕು ಮತ್ತು ವಿಲ್ ಹ್ಯಾವ್ ಅಥವಾ ಶಾಲ್ ಹ್ಯಾವನ್ನು ಬರೆದು ನಂತರ ವಿ3 ಬರೆದು ಅಬ್ಜೆಕ್ಟನ್ನು ಬರೀಬೇಕು. ಉದಾಹರಣೆಗಳು ಸಾದಾ ವಾಕ್ಯಗಳನ್ನು ನೋಡಿ. ಐ ಶಾಲ್ ಹ್ಯಾವ್ ಈಟನ್, ನಾನು ತಿಂದಿರುತ್ತೇನೆ. ವಿ ವಿಲ್ ಹ್ಯಾವ್ ವಾನ್, ನಾವು ಗೆದ್ದಿರುತ್ತೇವೆ. ಶಿ ವಿಲ್ ಹ್ಯಾವ್ ಈಟನ್, ಅವಳು ತಿಂದಿರುತ್ತಾಳೆ. ಹಿ ವಿಲ್ ಹ್ಯಾವ್ ಕಮ್ ಬೈ ಟುಮಾರೋ, ನಾಳೆ ಅವನು ಇಷ್ಟೊತ್ತಿಗೆ ಬಂದಿರ್ತಾನೆ. ಹಿ ವಿಲ್ ಹ್ಯಾವ್ ಈಟನ್, ಅವನು ತಿಂದಿರುತ್ತಾನೆ. ದೇ ವಿಲ್ ಹ್ಯಾವ್ ದೇರ್ ಡಿನ್ನರ್ ಬೈ ದೆನ್. ದೆನ್ ಅಂದರೆ ಆ ಸಮಯದಲ್ಲಿ, ಬೈ ದೆನ್ ಅಂದರೆ ಆ ಸಮಯದ ಒಳಗೆ. ದೇ ವಿಲ್ ಹ್ಯಾವ್ ದೇರ್ ಡಿನ್ನರ್ ಬೈ ದೆನ್, ಅವರು ಅಷ್ಟೊತ್ತಿಗೆ ಊಟ ಮಾಡಿರುತ್ತಾರೆ. ನಕಾರಾತ್ಮಕ ವಾಕ್ಯ ತಯಾರಿಸಲಿಕ್ಕೆ ಫಸ್ಟಿಗೆ ಸಬ್ಜೆಕ್ಟನ್ನು ಬರೆದು ವಿಲ್ ಅಥವಾ ಶಾಲ್ ಜೊತೆಗೆ ನಾಟ್ ಹ್ಯಾವನ್ನು ಸೇರಿಸಿ ವಿ3 ಬರೆದು ಅಬ್ಜೆಕ್ಟನ್ನು ಬರೀಬೇಕು. ಹಿ ವಿಲ್ ನಾಟ್ ಹ್ಯಾವ್ ರೀಚ್ಡ್ ಸೋ ಅರ್ಲಿ, ಅವನು ಇಷ್ಟು ಬೇಗ ತಲುಪಿರುವುದಿಲ್ಲ. ಇದನ್ನು ವಾಂಟ್ ಅಂತ ಕೂಡ ಹೇಳ್ಬೋದು, ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಹಿ ವಾಂಟ್ ಹ್ಯಾವ್ ರೀಚ್ಡ್ ಸೋ ಅರ್ಲಿ, ಅವನು ಇಷ್ಟು ಬೇಗ ತಲುಪಿರುವುದಿಲ್ಲ. ವಿ ವಾಂಟ್ ಹ್ಯಾವ್ ಗಾನ್ ಅವರ್ ಹೋಮ್, ನಾವು ನಮ್ಮ ಮನೆಗೆ ಹೋಗಿರುವುದಿಲ್ಲ. ಶಿ ವಾಂಟ್ ಹ್ಯಾವ್ ಫಿನಿಶ್ಡ್ ಹರ್ ಹೋಮ್ವರ್ಕ್ ಬೈ ದೆನ್, ಅವಳು ಇಷ್ಟೊತ್ತಿಗೆ ಅವಳ ಮನೆ ಕೆಲಸವನ್ನು ಮಾಡಿ ಮುಗಿಸಿರುವುದಿಲ್ಲ. ಅಂದರೆ ಬರ್ತಾ ಇರೋ ಭವಿಷ್ಯದ ಬಗ್ಗೆ ನಾವು ಹೇಳ್ತಾ ಇದ್ದೇವೆ. ಈ ಸಮಯದಲ್ಲಿ ಅವಳು ಅವಳ ಮನೆ ಕೆಲಸವನ್ನು ಮಾಡಿ ಮುಗಿಸಿರುವುದಿಲ್ಲ. ಇದನ್ನು ಹೇಳಲಿಕ್ಕೆ ನಾವು ಶಿ ವಾಂಟ್ ಹ್ಯಾವ್ ಫಿನಿಶ್ಡ್ ಹರ್ ಹೋಮ್ವರ್ಕ್ ಬೈ ದೆನ್. ಹಾಗೆ ದೇ ವಾಂಟ್ ಹ್ಯಾವ್ ಫಿನಿಶ್ಡ್ ದ್ಯಾಟ್ ವರ್ಕ್, ಅವರು ಆ ಕೆಲಸವನ್ನು ಮಾಡಿ ಮುಗಿಸಿರುವುದಿಲ್ಲ. ಇದನ್ನು ಹೇಳಲಿಕ್ಕೆ ಕೂಡ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ಬಳಸ್ತೀವಿ. ಇನ್ನು ಪ್ರಶ್ನಾರ್ಥಕ ವಾಕ್ಯ ತಯಾರಿಸಲಿಕ್ಕೆ ಶಾಲ್ ಅಥವಾ ವಿಲ್ಲೊಂದಿಗೆ ವಾಕ್ಯವನ್ನು ಪ್ರಾರಂಭ ಮಾಡಿ ಸಬ್ಜೆಕ್ಟ್ ಬರೆದು ಹ್ಯಾವ್ ಪ್ಲಸ್ ವಿ3 ಬರೆದು ಅಬ್ಜೆಕ್ಟನ್ನು ಬರೀಬೇಕು. ವಿಲ್ ಯು ಹ್ಯಾವ್ ಗಾನ್, ನೀವು ಹೋಗಿರ್ತೀರಾ, ಅಂದರೆ ಮುಂದೆ ಬರೆಯೋ ಸಮಯದಲ್ಲಿ ನೀವು ಹೋಗಿರ್ತೀರಾ, ಆ ಕೆಲಸ ಆಗಿರುತ್ತಾ ಅಂತ. ವಿಲ್ ದೇ ಹ್ಯಾವ್ ರೀಚ್ಡ್, ಅವರು ತಲುಪಿರುತ್ತಾರಾ. ವಿಲ್ ಶಿ ಹ್ಯಾವ್ ಕುಕ್ಡ್ ಡಿನ್ನರ್, ಅವಳು ಅಡುಗೆ ಮಾಡಿರ್ತಾಳ. ವಿಲ್ ಹಿ ಹ್ಯಾವ್ ವಾನ್ ದ ಮ್ಯಾಚ್, ಅವನು ಆ ಪಂದ್ಯವನ್ನು ಗೆದ್ದಿರುತ್ತಾನ. ಇನ್ನು ಪ್ರಶ್ನಾರ್ಥಕ ನಕಾರಾತ್ಮಕ ವಾಕ್ಯ ತಯಾರಿಸಲಿಕ್ಕೆ ಫಸ್ಟಿಗೆ ಶಾಲ್ ಅಥವಾ ವಿಲ್ಲನ್ನು ಬರೆದು ಅದ್ರ ಜೊತೆ ಸಬ್ಜೆಕ್ಟ್ ಸೇರಿಸಿ ಜೊತೆಗೆ ವಿ3 ಬರೀಬೇಕು. ನಂತರ ಕರ್ಮಪದದ ಜೊತೆಗೆ ಉಳಿದ ಪದಗಳನ್ನು ಬರೀಬೇಕು. ಶಾಲಾ ನಾಟ್ ಹ್ಯಾವ್ ಸ್ಪೋಕನ್, ನಾನು ಮಾತಾಡಿರುವುದಿಲ್ವೇ ಅಥವಾ ನಾನು ಮಾತಾಡಿರುವುದಿಲ್ವಾ. ವಿಲ್ ವಿ ನಾಟ್ ಹ್ಯಾವ್ ಗಾನ್, ನಾವು ಹೋಗಿರುವುದಿಲ್ವಾ ಅಥವಾ ನಾವು ಹೋಗಿರುವುದಿಲ್ಲವೇ. ವಿಲ್ ಶಿ ಹ್ಯಾವ್ ನಾಟ್ ಸ್ಪೋಕನ್, ಅವಳು ಮಾತನಾಡಿರುವುದಿಲ್ವೇ ಅಥವಾ ಅವಳು ಮಾತಾಡಿರುವುದಿಲ್ವಾ. ವಿಲ್ ಹಿ ಹ್ಯಾವ್ ನಾಟ್ ಗಾನ್, ಅವನು ಹೋಗಿರುವುದಿಲ್ವಾ. ಈ ಮೇಲಿನ ವಾಕ್ಯಗಳನ್ನು ಕೆಳಗಿನಂತ ಕೂಡ ಬರಿಬೋದು. ಶಾಲ್ ನಾಟ್ ಐ ಹ್ಯಾವ್ ಸ್ಪೋಕನ್, ನಾನು ಮಾತಾಡಿರುವುದಿಲ್ವೇ. ವಾಂಟ್ ವಿ ಹ್ಯಾವ್ ಗಾನ್, ನಾವು ಹೋಗಿರುವುದಿಲ್ವೇ. ವಾಂಟ್ ಶಿ ಹ್ಯಾವ್ ಸ್ಪೋಕನ್, ಅವಳು ಮಾತಾಡಿರುವುದಿಲ್ವೇ. ವಿಲ್ ನಾಟ್ ಶಿ ಹ್ಯಾವ್ ಗಾನ್, ಅವನು ಹೋಗಿರುವುದಿಲ್ವೇ. ಹೀಗೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನ 4 ವಿಧದ ವಾಕ್ಯಗಳನ್ನು ತುಂಬ ಸಿಂಪಲ್ಲಾಗಿ ತಯಾರು ಮಾಡ್ಬೋದು.